ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಕಿರುವಂತ ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂಥ ಹನುಮಂತರಾವ್ ಮಹಾರಾಜ್ ಸರ್ಕಾರ ಅವರೇ ಹಾಗೂ ಹಿರಿಯರಾದಂಥ ಸರ್ಸಂಬ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಮಲ್ಲಣ್ಣ ನಾಗೂರಿ ಅವರೇ, ಆತ್ಮೀಯರಾದಂಥ ಆನಂದರಾವ್ ಪಾಟೀಲ್ ಅವರೇ, ಆನಂದ್ ಗಾಯಕ್ವಾಡ್ ಅವರೇ ಮತ್ತು ವೇದಿಕೆ ಮೇಲೆ ಹಾಕಿರುವಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೂ, ಇಲ್ಲಿ ಸೇರಿದಂಥ ಹೆಬ್ಳಿ, ಖಾನಾಪುರ, ಜಿರೋಳಿ ಮತ್ತು ಎಲ್ಲ ತಾಂಡದ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ, ಪ್ರಮುಖರಿಗೂ, ಯುವ ಮಿತ್ರರಿಗೂ ಎಲ್ಲರಿಗೂ ನನ್ನ ಮೊದಲನೇದಾಗಿ ಲೇಟ್ ಮಾಡಿ ಬಂದಿದ್ದಕ್ಕೆ ನಿಮ್ಮಲ್ಲಿ ನಾವು ಕ್ಷಮೆ ಕೇಳ್ತೀವಿ. ಯಾಕಂದ್ರೆ ನಿಮಗೆ 7ಕ್ಕೆ ಹೇಳಿದ್ವಿ, 8ಕ್ಕೆ ಬಂದೀವಿ. ನಾವು ಅಲ್ಲಿ ಮಂಟಿಗೆದಾಗ ಹೋಗಿದ್ವಿ. ಮಂಟಿಗೆದಾಗ ನಮಗೆ ಒಂದು ಈ ರೀತಿ ಸಭೆ ಮಾಡಿ ಮತ್ತು ಊರಾಗ ತೊಗೊಂಡು ರೌಂಡ್ ಹೊಡೆದ್ರು. ಆ ರೌಂಡ್ ಹೊಡ್ಯೋದು ಊರಾಗ ತಳಗ ಮ್ಯಾಗ ಮಾಡೋದ್ರಾಗ ಲೇಟ್ ಆಯ್ತು. ಅದಕ್ಕೆ ಇಲ್ಲಿ ಬರ್ಲಿಕ್ಕೆ ತಡ ಆಯ್ತು. ಆದ್ರೆ ಇಲ್ಲಿ ತಾವು ಇಷ್ಟೊಂದು ಸಂಖ್ಯೆಯಲ್ಲಿ ಏನು ಸೇರಿರಿ, ಇದು ನೋಡಿದ್ರೆ ನಾವು ಇಲ್ಲೇನು ಊರಾಗ ಏನು ರೌಂಡ್ ಹೋಗೋ ಜರೂರತ್ ಇಲ್ಲ ಅಂತ ಅನಿಸ್ಲಾಗತ್ತ. ಮತ್ತೆ ಮಲ್ಲಣ್ಣವರು ರಿಸಲ್ಟ್ ಹೀಗೆ ಅನೌನ್ಸ್ ಮಾಡಿಬಿಟ್ಟಾವ, ಯಾವ ಊರ್ದು ಏನೇನು ಆತವ ಅಂತಂದು. ಅವರು 30 ವರ್ಷದಿಂದ 40 ವರ್ಷದಿಂದ ಏನು ರಾಜಕೀಯ ಮಾಡ್ಲಿಕ್ಕತ್ತಾರ, ಅವ್ರಿಗೆ ಗೊತ್ತಾಗ್ತದೆ ಯಾವ ಎಲೆಕ್ಷನ್ ಹೆಂಗೆ ಆತವ ಅಂತ. ನಾವು ಆದ್ರೆ ನಾವೀಗ ಪಾರ್ಟಿ ಒಂದು ಪ್ರಮುಖರು ಲೀಡರ್ಗಳು ಅಂತ ಅನ್ಸ್ಕೊಳ್ಳೋಣ, ನಮ್ಮ ಕೆಲಸ ನಾವು ಮಾಡೇಬೇಕಾಗ್ತದೆ. ಪ್ರಚಾರಕ್ಕೆ ನಾವು ಎಲ್ಲ ಕಡೆ ಹೋಗೇಬೇಕಾಗ್ತದೆ. ನಾವು ಬರ್ಲಿಗತ್ತೀವಿ ನಿಮಿತ್ತಕ್ಕೆ. ಯಾಕಂದ್ರೆ ನೀವು ಎಲ್ಲರೂ ಡಿಸೈಡೆಡ್ ಇದ್ದೀರಿ. ಈಗ ನರೇಂದ್ರ ಮೋದಿ ಅವರಿಗೆ ವೋಟ್ ಹಾಕಬೇಕು, ಗೆಲ್ಸ್ ತರಲೇಬೇಕು ಅಂತ ನೀವು ಆಲ್ರೆಡಿ ನಾವು ಹೇಳೋದಿಷ್ಟೇ. ನಮ್ಮ ಆಳಂದ ತಾಲೂಕ ಬೀದರ್ದಾಗ ಯಾವಾಗ್ಲೂ ಹೆಚ್ಚು ಲೀಡ್ ಕೊಡ್ಕೋತ ಬಂದದ. ಅದೇ ಮತ್ತೆ ಈ ಸರ್ತಿನೂ ನಾವು ಮಾಡ್ಬೇಕಾಗ್ಯಾವ. ಯಾಕಂದ್ರೆ ನಾವು ಮೊನ್ನೆ ಏನು ಆಳಂದದಾಗ ಒಂದು ಸಭೆ ಆಯ್ತು, ಅವತ್ತು ಭಗವಂತ ಖೂಬಾ ಅವರಿಗೆ ಸಾವಿರಾರು ಜನರು ನಿಮ್ಮೆಲ್ಲರೂ ಎದುರು ಒಂದು ಕಂಡೀಷನ್ ಇಟ್ಟಿವಿ ಅವ್ರಿಗೆ. ಯಾಕಂದ್ರೆ ಪ್ರತಿ ಸರ್ತಿ ನಾವು ವೋಟ್ ಹೆಚ್ಚಿಗೆ ಕೊಡೋದೇ ಆಯ್ತು, ಕೆಲಸ ಅಷ್ಟಕ್ಕಷ್ಟೇ ಆಯ್ತು. ಅದಕ್ಕೆಲ್ಲ ನಮ್ಮ ಮಂದಿ ತಾಲೂಕದಾಗ ನಾರಾಜರ. ಈ ಸರ್ತಿ ಹಂಗಾದ್ರೆ ಆಗಲ್ಲ, ನಮಗ ವೋಟ್ನು ನಾವು ಹೆಚ್ಚಿಗೆ ಕೊಡ್ತೀವಿ, ನಿಮಗೆ ಮಾತು ಕೊಡ್ತೀವಿ, ಆದ್ರೆ ಕೆಲಸನೂ ನಮಗೆ ಹೆಚ್ಚಿಗೆ ಬೇಕು ಅಂತಂದು ವಿಜೇಂದ್ರ ಅಣ್ಣವ್ರ ಎದುರ ಮತ್ತು ನಿಮ್ಮೆಲ್ಲರ ಎದುರ ಅವ್ರಿಗೆ ಕಂಡೀಷನ್ ಇಟ್ಟಿವಿ. ಆ ಕಂಡೀಷನ್ ನೀವು ಕೇಳಿರ್ಬೇಕು. ಕಲಬುರಗಿಯಿಂದ ಲಾತೂರ್ಗೆ ಹೋಗುವಂತ ರೈಲ್ವೆ ಲೈನ್ ಸರ್ವೆ ಆಗ್ಯದ. ಆ ಸರ್ವೆ ಆಗಿದ್ದು ಸ್ಯಾಂಕ್ಷನ್ ಆಗ್ಬೇಕು, ಕೆಲಸ ಪ್ರಾರಂಭ ಆಗ್ಬೇಕು ಅಂತಂದು ಅವರಿಗೆ ಕಂಡೀಷನ್ ಇಟ್ಟಿವಿ. ಅವ್ರನ್ನೂ ಆ ಕೆಲಸ ಮಾಡ್ಕೊಡ್ತೀನಿ ಅಂತಂದು ಒಪ್ಕೊಂಡಾರ ತಮ್ಮೆಲ್ಲರ ಎದುರು. ಮತ್ತು ಇನ್ನೊಂದು ಕಂಡೀಷನ್ ಏನು, ಗುಲ್ಬರ್ಗಾದಿಂದ ಉಮ್ಮರ್ಗಾ ಮತ್ತು ಭಕ್ತರಿಗೆ ಹೋಗುವಂತ ನ್ಯಾಷನಲ್ ಹೈವೇ ಆಗ್ಬೇಕು. ಏನ್ ರೋಡ್ ಅದ ಅದು ಹತ್ಯೆ ಆಗಿ ಟ್ರಾಫಿಕ್ ಜಾಸ್ತಿ ಆಗಿರೋದ್ರಿಂದ ಆಕ್ಸಿಡೆಂಟ್ ಭಾಳ ಅಲ್ಲತ್ತವ ಅಂತಂದು ಅದು ನ್ಯಾಷನಲ್ ಹೈವೇ ಅದನ್ನು ಮಾಡ್ತೀನಿ ಅಂತಂದು ಒಪ್ಕೊಂಡ. ಇದು ಸುಮ್ಮನೆ ಒಪ್ಕೊಂಡ್ರ ಅಂತಂದ್ರೆ ನಡೆಯಲ್ಲ. ಯಾಕಂದ್ರೆ ನಾವು ಇಷ್ಟು ಸಾರ್ವಜನಿಕವಾಗಿ ಅದು ಮಾತು ಅವರಿಗೆ ಒಪ್ಕೊಳಕ್ ಹಚ್ಚಿವಿ ನಾವು. ಅದಕ್ಕೆ ಮತ್ತ ನಮಗ ಒಂದು ಭರವಸೆನೂ ಅದ. ಯಾಕಂತಂದ್ರ ಈ ಬೀದರ್ ಜಿಲ್ಲಾದಾಗ ನಮ್ದು ಆಳಂದ ಹೋಗ್ತವ. ನಮಗ ಅಲ್ಲಿದ ಕೆಲಸಗಳು ಗೊತ್ತಾಗಲ್ಲ. ನಮಗ ಕಲಬುರಗಿದಾಗ ಜಾಸ್ತಿ ಸಂಪರ್ಕ ಇರೋದ್ರಿಂದ ನಮ್ಗೆ ಇಲ್ಲಿದೆ ನೋಡ್ತೀವಿ ನಾವು. ಆದ್ರೆ ಬೀದರ್ದಾಗ ಅವರು ಈ ಸರ್ತಿ ಕೇಂದ್ರ ಮಂತ್ರಿ ಆದ ಬಳಿಕ ಅಲ್ಲಿ ಒಂದು ಏರ್ಪೋರ್ಟ್ ಸ್ಯಾಂಕ್ಷನ್ ಮಾಡ್ಸ್ಯಾರ. ಇಲ್ಲೇ ಗುಲ್ಬರ್ಗಾ ಬೀದರ್ಕ 150 ಕಿಲೋಮೀಟರ್ ಫರಕ್ ಅದ. 120 110 ಇಷ್ಟದಾಗೆ ಒಂದು ಏರ್ಪೋರ್ಟ್ ಎಲ್ಲಿನೂ ಆಗಲ್ಲ. ಆದ್ರೆ ಅವ್ರದ್ದು ಅಲ್ಲಿ ಒಂದು ಇದ್ದಂತ ವರ್ಚಸ್ಸು, ಅಲ್ಲಿ ಏನು ಆತ್ಮೀಯತೆ ಅದ ಅವ್ರ ಮೋದಿ ಅವ್ರ ಬಲ್ಲಿ, ಆ ಒಂದು ವರ್ಚಸ್ದಿಂದ ಇವತ್ತು ಬೀದರ್ಕ್ ಒಂದು ಏರ್ಪೋರ್ಟ್ ಸ್ಯಾಂಕ್ಷನ್ ಮಾಡಿಸ್ಕೊಂಡ. ಮತ್ತ ಬೀದರ್ಕ ಸುಮಾರು 3,500 ಕೋಟಿ ರೂಪಾಯಿದು ನ್ಯಾಷನಲ್ ಹೈವೇಗಳು, ಬ್ರಿಡ್ಜ್ಗಳು ತಂದ. ಮತ್ತ ಅಲ್ಲಿ ಒಂದು 13 ಹೊಸ ಟ್ರೈನ್ಗಳು ಪ್ರಾರಂಭ ಮಾಡ್ಯಾರ. ಬೀದರ್ ರೈಲ್ವೆ ಸ್ಟೇಷನ್ ಅಂತಂದ್ರೆ ಬರೇ ಅಲ್ಲಿ ಧೂಳೆ ಇರ್ತಿತ್ತು, ಅಲ್ಲಿ ಏನ್ ಟ್ರೈನೇ ಓಡ್ತಿದ್ದಿಲ್ಲ ಮೊದಲ. ಈಗ 13 ಹೊಸ ಟ್ರೈನ್ಗಳು ಚಾಲೂ ಮಾಡ್ಯಾರ. ಹಿಂಗ ಮತ್ತ ಸೈನಿಕ್ ಸ್ಕೂಲ್, ಹೊಸ ಪಾಸ್ಪೋರ್ಟ್ ಆಫೀಸ್, ಕೇಂದ್ರದಿಂದ ಏನು ದೊಡ್ಡ ದೊಡ್ಡ ಕೆಲಸಗಳು ಆಗ್ಬೇಕಾಗಿತ್ತು ಅವೆಲ್ಲ ಮಾಡ್ಕೊಂಡ. ಇವೆಲ್ಲ ಅವ್ರಿಗೆ ಆದ್ರಿ, ನಮಗೆ ಅನ್ನುವಂಥದ್ದು ನಮ್ಮ ತಾಲೂಕದವ್ರು. ಅದಕ್ಕೆ ನಾವು ಈ ಸರಿ ಹಿಂದೆ ಆಯ್ತು ನಮಗೆ ಮುಂದೆ ನಾವು ಓಟ್ನು ಕೊಡ್ತೀವಿ, ಕೆಲಸನೂ ತಗೋತೀವಿ ಅಂತಂದು ಹೇಳಿವವರಿಗೆ ಅವ್ರು ಅದಕ್ಕೆ ಒಪ್ಕೊಂಡಾರ. ಅದಕ್ಕೆ ನಾನ್ ನಿಮಗೆಲ್ಲರಿಗೆ ಕೇಳ್ಕೊಳ್ಳೋದೇನು ಅಂತಂದ್ರೆ, ನಾವು ಹೋಗಿ ಅಲ್ಲಿ ಅಧಿಕಾರದಿಂದ ಕೆಲಸ ಕೇಳಬೇಕು ಅಂತಂದ್ರೆ ನಮ್ಗೆ ಅದೇ ರೀತಿ ಮೊದಲು ಹೆಂಗ್ ಲೀಡ್ ಕೊಡ್ತಿದ್ವಿ ಅದಕ್ಕಿಂತ ಹೆಚ್ಚಿಗೆ ಸರಿ ನಾವು ಲೀಡ್ ಮಾಡಿ ತೋರಿಸ್ಬೇಕಾಗ್ಯದ.
ಮಾಡಬೇಕು ಅಂತಂದು ನಾ ಕೇಳ್ಕೊತೀನಿ. ಇವತ್ತ ಹೇಳಿದ್ರು ಏನು ನಮ್ಮ ರಾಜ್ಯದಾಗ ಯಾವ ರೀತಿ ಪರಿಸ್ಥಿತಿ ಅದ ಅಂತಂದು. ನಮ್ಮ ಆನಂದಗೌಡರು ಎಲೆಕ್ಷನ್ ನಮ್ದು MLA ಎಲೆಕ್ಷನ್ದಾಗ ನಾವು ಬರೇ ಒಂದೊಂದು ಬೂತ್ನಾಗ 25-30 ವೋಟ್ ನಾವು ಕವರ್ ಮಾಡ್ಕೊಂಡಿದೀವಿ ಅಂತಂದ್ರೆ ನಾವು ಸೋಲ್ತಿರ್ಲಿಲ್ಲ, ನಾವು ಗೆಲ್ತಿದೀವಿ. ಆದ್ರೂ ಪರವಾಗಿಲ್ಲ, ರಾಜ್ಯದಾಗ ಒಂದು ವಾತಾವರಣ ಆ ರೀತಿ ನಿರ್ಮಾಣ ಮಾಡಿದ್ರು. ಗ್ಯಾರಂಟಿ ಕೊಡ್ತಾರ ಅಂತಂದು ಹೇಳಿ ಅಥವಾ ಅಪಪ್ರಚಾರ ಮಾಡಿ ಒಂದು ವಾತಾವರಣ ಹಂಗೆ ನಿರ್ಮಾಣ ಮಾಡಿದ್ರು. ಅವರು ಎಲ್ಲಿ ತನಕ ಹೇಳಿದ್ರ ಅಂತಂದ್ರ ಬಜರಂಗ್ ದಳ ಬ್ಯಾನ್ ಮಾಡ್ತೀವಿ ಅಂತಂದು ಹೇಳಿದ್ರು. ಬಜರಂಗ್ ದಳ ಅಂತಂದ್ರ ಹಿಂದೂ ಸಂಘಟನೆಗಳಿಗೆ, ಯಾವ ಹಿಂದೂ ಜನರಿಗೆ, ಹಿಂದೂ ದೇವಸ್ಥಾನಗಳಿಗೆ ಏನ್ರ ಅನ್ಯಾಯ ಆಯ್ತು ಅಂತಂದ್ರ ಹೋರಾಟ ಮಾಡುವಂತ ಒಂದು ಸಂಘಟನೆ. ಅಂತದ್ ಬ್ಯಾನ್ ಮಾಡ್ತೀವಿ ಅಂತಂದ್ರೆ ಅವ್ರ ಪ್ರಣಾಳಿಕೆದಾಗ ಹೇಳಿದ್ರು. ಅಂದ್ರೂ ನಮ್ ಜನ ಕೇಳಲಿಲ್ಲ, ಅವರಿಗೆ ವೋಟ್ ಹಾಕಿದ್ರು. ಯಾಕೆ ನೀವು ಇಂಥದ್ ಬ್ಯಾನ್ ಮಾಡ್ತೀರಿ ಅಂತ ಕೇಳಿದ್ರೆ ಅವ್ರು ಏನಂದ್ರು, ನಮ್ಮ ರಾಜ್ಯದಾಗ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡ್ತೀವಿ, ಅದಕ್ಕೆ ಇದು ಬ್ಯಾನ್ ಮಾಡ್ತೀವಿ ಅಂತಂದು ಹೇಳಿದ್ರು. ಆದ್ರೆ ಏನಾಯ್ತು ಬಂಧುಗಳೇ, ಈಗ ಅವ್ರ ಅಧಿಕಾರಕ್ಕೆ ಬಂದ ಬಳಕ ಏನ್ ನಡೆದ ನೀವು ನೋಡ್ಲಿಕತ್ತೀರಿ. ರಾಮೇಶ್ವರಂ ಹೋಟೆಲ್ದಾಗ ಬಾಂಬ್ ಬ್ಲಾಸ್ಟ್ ಆಯ್ತು. ಮತ್ತ ಅದು ಬಾಂಬ್ ಬ್ಲಾಸ್ಟ್ ಆಗಿದ್ದು ಅವರಿಗೆ ಕಾಂಗ್ರೆಸ್ದವ್ರಿಗೆ ಕೇಳಿದ್ರೆ ಇಂಥ ಎಲ್ಲ ಸಿಲ್ಲಿ ಇಶ್ಯೂಗಳಿಗೆ ನಾವು ಏನು ಜಗ್ಗಲ್ಲ ಬಗ್ಗಲ್ಲ ಅಂತಂದು ಶರಣ ಪ್ರಕಾಶ್ ಪಾಟೀಲ್ ಅವ್ರು ಹೇಳ್ತಾರೆ. ಮತ್ತ ಇಲ್ಲಿ ನೇಹ ಹತ್ಯೆ ಆಯ್ತು, ನೇಹ ಹತ್ಯೆ ಆಗ್ಯದ, ಅದಕ್ಕೆ ಖಂಡಿಸ್ಬೇಕು, ಖಂಡಿಸೋದ್ ಬಿಟ್ಟು ಅದು ವೈಯಕ್ತಿಕ ವಿಚಾರ ಅಂತಂದು ಹೇಳ್ತಾರೆ. ಇಲ್ಲಿ ನಮ್ಮ ಹನುಮಾನ್ ಚಾಲೀಸ ಹಚ್ಕೊಂಡ್ರ ಅವ್ನ ದುಕಾನ್ದಾಗ ಬಂದು ಹೊಡಿತಾರ. ಮತ್ತ ಜೈ ಶ್ರೀರಾಮ್ ಅಂತಂದ್ರ ಅವನಿಗೆ ಬಂದು ಹೊಡಿತಾರ. ಅಂದ್ರೆ ಎಲ್ಲೋಯ್ತು ನಿಮ್ಮ ಸರ್ವ ಜನಾಂಗದ ಶಾಂತಿಯ ತೋಟ ಹೋಗಿ ಇವತ್ತು ಉಗ್ರಗಾಮಿಗಳ ತಾಣ ಆಗ್ಯದ ಕರ್ನಾಟಕ. ಅದಕ್ಕ ತಾವು ವಿಚಾರ ಮಾಡಬೇಕು. ಹಿಂದಕ್ಕ ಏನೋ ಒಂದು ಸಣ್ಣ ತಪ್ಪು ಮಾಡಿವಿ, ಇವತ್ತು ಈ ಪರಿಸ್ಥಿತಿ ಆಗ್ಯದ. ಆದ್ರೆ ನರೇಂದ್ರ ಮೋದಿ ಅವರಿಗೆ ಕಳ್ಕೊಳ್ಳೋ ಅಂತ ತಪ್ಪು ನಾವು ಯಾರನ್ನೂ ಮಾಡೇಬಾರ್ದು, ಕನಸಿನಾಗ್ರೂ ವಿಚಾರ ಮಾಡಬಾರ್ದು. ನರೇಂದ್ರ ಮೋದಿ ಅಂತಂದ್ರ ಒಂದು ಏನು ದೇವರ ವರ, ಇದು ಏನು ಅವತಾರ ಅಂತಂದು ಇವತ್ತ ಎಲ್ಲ ಜನ ಹೇಳಗತ್ತ. ನಮ್ ಬಾಬಾವ್ರು ಹೇಳ್ತಾರ ಪುರಾಣದಾಗ 10 ಅವತಾರ, ದಶಾವತಾರ ಕೇಳಿವಿ, ನರೇಂದ್ರ ಮೋದಿ 11ನೇ ಅವತಾರ ಅಂತಂದು ನಮ್ ಬಾಬಾವ್ರು ಹೇಳ್ತಾರ. ಮೊನ್ನೆ ಒಂದ್ ಕಡೆ ಒಂದ್ ಹೆಣ್ಮಗಳು ನರೇಂದ್ರ ಮೋದಿ ಬಂದ್ರ ಪುಷ್ಪಾರ್ಚನೆ ಮಾಡ್ತಿದ್ರು. ಅವ್ರಿಗೆ ಹೋಗಿ ಟಿವಿದವ್ರು ಕೇಳಿದ್ರ, ನಿಮ್ಗ ಇಂಥ ಬಿಸಿಲ್ನಾಗ ಬಂದಿ, ನೀವು ಹಿಂಗ ಯಾಕೆ ನಿಂತೀರಿ ಅಂತಂದ್ರ, ನಾವ್ ನರೇಂದ್ರ ಮೋದಿಗೆ ಹೂವ ಹಾಕ್ಲಿಕ್ ಬಂದಿನಿ, ನನಗೆ ದೇವ್ರಿಗೆ ನೋಡ್ದಂಗ ಆಯ್ತು ಅಂತಂದ್ರೆ ಆ ಹೆಣ್ಮಗಳು ಹೇಳ್ತಾರ. ಅಂದ್ರ ನರೇಂದ್ರ ಮೋದಿ ಹೆಂಗನ ಅಂತಂದ್ರೆ ಈಗ ಸದ್ಯ ನಮ್ಮ ದೇಶದಾಗ ಇವತ್ತು ಸರ್ವ ಜನಾಂಗದ ಒಬ್ಬ ಅಚ್ಚುಮೆಚ್ಚಿನ ನಾಯಕ ಮತ್ತು ಎಲ್ಲರಿಗೆ ಎಲ್ಲಾ ರೀತಿಯ ಒಂದು ಅಭಿವೃದ್ಧಿ ಯೋಜನೆ ಇಟ್ಕೊಂಡು ಇವತ್ತು ಕೆಲಸ ಮಾಡ್ಲಿಕತ್ತಾರ. ಅದಕ್ಕ ನಾವು ನರೇಂದ್ರ ಮೋದಿ ಅವರು ಮಾಡಿದಂತ ಕೆಲಸಗಳು 1-2 ಬಹಳಷ್ಟು ಅವ. ಇವತ್ತ ಬಡವರಿಗೆ ಉಜ್ವಲ ಗ್ಯಾಸ್ ಏನು ಹೆಣ್ಮಕ್ಳಿಗೆ ಕೊಟ್ಟಾರ, ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನಾ ಕೊಟ್ಟಾರ, ಇವತ್ತು ಮನಿ ಕುಡಿಯೋ ನೀರಿನ ಜಲ್ ಜೀವನ್ ಮಿಷನ್ ಕೊಟ್ಟಾರ, ಇವತ್ತು ಆಯುಷ್ಮಾನ್ ಭಾರತ್ ಕೊಟ್ಟಾರ, 5 ಲಕ್ಷ ರೂಪಾಯಿ ಉಚಿತ ಚಿಕಿತ್ಸೆ ಬಡವರಿಗಾಗಿ, ಮತ್ತು ಇಂಥ ಫಸಲ್ ವಿಮಾ ಯೋಜನೆ, ಇಂಥ 10 ಹಲವಾರು ಯೋಜನೆಗಳವ. ಅವ್ರ ಅಭಿವೃದ್ಧಿ ಕೆಲಸಗಳು ಅದ್ರಾಗ ಯಾವ್ದು ಕಮ್ಮಿನೇ ಇಲ್ಲ. ಇವು ಎಲ್ಲ ಬಿಡ್ರಿ, ನಾ ಹೇಳೋದಿಷ್ಟೇ, ನಾವು ನರೇಂದ್ರ ಮೋದಿ ಅವರಿಗೆ ವೋಟ್ ಹಾಕಿದ್ದು ಯಾವಾಗ ಸಾರ್ಥಕ ಆಯ್ತು ಅಂತಂದ್ರ, ಯಾವಾಗ ಪುಲ್ವಾಮಾ ಅಟ್ಯಾಕ್ ಮಾಡಿದ್ರು ನಮ್ಮ ಮಿಲಿಟರಿ ಸೈನಿಕರ ಮ್ಯಾಗ, ಅವಾಗ ವಾಪಸ್ ಹೋಗಿ ಅವ್ರ ಮನ್ಯಾಗ ಹೋಗಿ ಬಾಂಬ್ ಏನ್ ಹಾಕಿದ್ರಲ್ಲ, ಅವಾಗ ನಾವು ವೋಟ್ ಹಾಕಿದ್ ಸಾರ್ಥಕ ಆಯ್ತು ಅಂತ. ಯಾಕ ಇಲ್ಲಿ ತನಕ ಬರೀ ಅವರೇ ನಮ್ಮ ಮ್ಯಾಗ ಬಾಂಬ್ ಹಾಕೋದು. ಪಾರ್ಲಿಮೆಂಟ್ ಮ್ಯಾಗ್ನು ಹಾಕಿದ್ರು, ಬಾಂಬೆ ತಾಜ್ ಮಹಲ್ ಹೋಟೆಲ್ ಮ್ಯಾಗ್ನು ಬಾಂಬ್ ಹಾಕಿದ್ರು, ಎಲ್ ಬೇಕಲ್ಲಿ ಬರೀ ಬಾಂಬೆ ಹಾಕ್ತಿದ್ರು. ಬರೇ ನಾವು ಏನ್ ಮಾಡ್ತಿದ್ವಿ, ಕಂಪ್ಲೇಂಟ್ ಕೊಡೋದು, ನೋಡ್ರಿ ಇವ್ರು ಬಾಂಬ್ ಹಾಕಿಗತ್ತಾರ, ನೋಡ್ರಿ ಇವ್ರು ಬಾಂಬ್ ಹಾಕಿಗತ್ತ. ಒಳ್ಳೆ ವಾಪಸ್ ಹೋಗಿ ಅವ್ರ ಮನೆಯಾಗ ಬಾಂಬ್ ಹಾಕಿ ಬಂದಿದ್ದು ಧೀಮಂತ ನಾಯಕ ಯಾರಂತಂದ್ರೆ ನರೇಂದ್ರ ಮೋದಿ. ಅದಕ್ಕೆ ನಾವು ವೋಟ್ ಹಾಕಿದ್ ಸಾರ್ಥಕ ಆಯ್ತು ಬಂಧುಗಳೇ. ಅದೇ ರೀತಿ ಆರ್ಟಿಕಲ್ 370 ರದ್ದು ಮಾಡಿದ್ರು. ಇವತ್ತ ಕಾಶ್ಮೀರ್, ಜಮ್ಮು ಕಾಶ್ಮೀರ ಅಂದ್ರೆ ಭೂಲೋಕದ ಸ್ವರ್ಗ ಇದ್ದಂಗ. ಅಲ್ಲಿ ಆತಂಕವಾದ ತಾಣ ಇಷ್ಟು ಹೆಚ್ಚಾಗಿತ್ತು, ಅದು ನರಕ ಆಗಿ ಹೋಗಿತ್ತು. ಅಂತದ್ದು ಇವತ್ತು ರದ್ದು ಮಾಡಿ ಇವತ್ತು ಮಿಲಿಟರಿ ಕಂಟ್ರೋಲ್ ತಗೊಂಡು ಬಂದಾರ. ಇವತ್ತಲ್ಲಿ 2 ಕೋಟಿ ಪ್ರವಾಸಿಗರು ಇವತ್ತು ಪ್ರತಿ ವರ್ಷ ಹೋಗಿ ಭೇಟಿ ಕೊಟ್ಟು ಹೊಂಟಾರ. ಅಂತ ಒಂದು ಅಭಿವೃದ್ಧಿ ಇವತ್ತಲ್ಲಿ ಜಮ್ಮು ಕಾಶ್ಮೀರದಾಗ ಆಗ್ಲತ್ತ. ಅದು ಬಿಡ್ರಿ, ರಾಮ ಮಂದಿರ 500 ವರ್ಷದಿಂದ ರಾಮ ಮಂದಿರ ಕಟ್ಲಕ್ ಆಗಿದಿಲ್ಲ ನಮಗೆ. ಅಂತ ಒಂದು ರಾಮ ಮಂದಿರ ಇವತ್ತು ಭವ್ಯವಾದಂತ ರಾಮ ಮಂದಿರ ಇವತ್ತು ಎಲ್ಲಿ ಏನು ತೊಂದರೆ ಆಗಲಾರ್ದಂಗ ಸುಪ್ರೀಂ ಕೋರ್ಟ್ದಿಂದ ನ್ಯಾಯಾಲಯದ ತೀರ್ಪು ಬಂತು. ಆ ರೀತಿ ವಾದ ಮಂಡನೆ ಮಾಡಿದ್ರು, ಇವತ್ತು ರಾಮ ಮಂದಿರ ನಿರ್ಮಾಣ ಆಯ್ತು. ಅವತ್ತೇ ನಾವು ಹಾಕಿದ ಓಟ ಸಾರ್ಥಕ ಆಯ್ತು ಅಂತ. ಈಗ ಮುಂದೂ ಕೂಡ
ಅವ್ರು ಏನು ನಮಗೊಂದು ಇದು ಹೇಳ್ಯಾರ ಭರವಸೆ ಕೊಡ್ಲಿಕತ್ತಾರ ಅಂತಂದ್ರ 2047ದಾಗ ನಮ್ಮ ಭಾರತ ವಿಕಸಿತ ಭಾರತ ಅಂತಂದ್. ವಿಕಸಿತ ಭಾರತ ಅಂತಂದ್ರ ಡೆವಲಪ್ಡ್ ಕಂಟ್ರಿ. ಹೆಂಗ ಅಮೆರಿಕಾ ಅದ, ಲಂಡನ್, ಇಂಗ್ಲೆಂಡ್ ಅದ, ಮತ್ತ ನಮ್ಮ ಜರ್ಮನಿ, ಸಿಂಗಾಪುರ್ ಇವೇನ್ ಡೆವಲಪ್ಡ್ ಕಂಟ್ರಿ ಇರ್ತಾವ ಆ ರೀತಿ ನಮ್ ದೇಶ ಇರ್ಬೇಕು 2047. 100 ವರ್ಷ ಸ್ವತಂತ್ರ ಆದಂತ ಸಂದರ್ಭದಾಗ. ಅದಕ್ಕೆ ಇಂಥ ಒಂದು ಭವ್ಯವಾದಂತ ಒಂದು ಸಂಕಲ್ಪದಿಂದ ನರೇಂದ್ರ ಮೋದಿ ಅವರು ಇವತ್ತು ದೇಶ ಕಟ್ಟುವಂತ ಒಂದು ಕೆಲಸ ಮಾಡ್ಲಿಕತ್ತಾರ. ಅದಕ್ಕೆ ನಾವು ಎಲ್ಲರೂ ಇವತ್ತ ಏನು ಸಣ್ಣ ಪುಟ್ಟ ಅಸಮಾಧಾನ ನಮ್ಮ ಅಭ್ಯರ್ಥಿಗಳ ಮ್ಯಾಗ ಇರ್ಬೋದು, ಆದ್ರೆ ಈ ಸಂದರ್ಭದಾಗ ಅವು ಸಣ್ಣ ಪುಟ್ಟ ವಿಚಾರಗಳು ನಾವು ತೆಗೆಯುವಂಥದ್ದು ಸಮಂಜಸ ಅಲ್ಲ. ಯಾಕಂದ್ರೆ